ಈಗೋ ಈ ವರ್ಡ್ ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿ ಮತ್ತೆ ಎಷ್ಟು ಸಿಂಪಲ್ ಆಗಿ ಕಾಣಿಸುತ್ತೋ ನಿಜವಾಗ್ಲೂ ಅಷ್ಟೇ ಡೇಂಜರಸ್ ಮತ್ತೆ ಪವರ್ಫುಲ್. ನೀವೇನಾದ್ರೂ ನನ್ನ ಈ ಬ್ರಹ್ಮಾಂಡದಲ್ಲಿ ತುಂಬಾ ಪವರ್ಫುಲ್ ಆಗಿರೋ ಫೋರ್ಸ್ ಯಾವುದು ಅಂತ ಕೇಳಿದ್ರೆ ನನ್ನ ಆನ್ಸರ್ ಈಗೋ ಆಗಿರುತ್ತೆ. ಈಗೋ ಅದೆಂತದ್ದು ಅಂದ್ರೆ ಯಾವುದೇ ವ್ಯಕ್ತಿ ಕೈಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಬಡತನನ ಹೊಡೆದೋಡ್ಸೋದ್ರಿಂದ ಹಿಡಿದು ಮೋಸ ಮಾಡಿರೋ ಫ್ರೆಂಡ್ ನ ಸಂಬಂಧ ಕಿತ್ತಾಕೋವರೆಗೂ, ರಿಲೇಟಿವ್ಸ್ ನ ಬಾಯಿ ಮುಚ್ಚಿಸೋದ್ರಿಂದ ಹಿಡಿದು ನಮ್ಮ ಬ್ಲಡ್ ಲೈನ್ ನ ಎಲ್ಲಕ್ಕಿಂತ ಸಕ್ಸಸ್ಫುಲ್ ವ್ಯಕ್ತಿ ಮಾಡೋವರೆಗೂ, ಒಂದೊಳ್ಳೆ ಫಿಸಿಕ್ಸ್ ಮಾಡೋದ್ರಿಂದ ಹಿಡಿದು ನಮ್ಮ ಪರ್ಸನಾಲಿಟಿ ಚೇಂಜ್ ಮಾಡೋವರೆಗೂ ನಮ್ಮ ಈಗೋ ನಮ್ಮನ್ನ ನಮ್ಮ ಯೋಗ್ಯತೆ ಮೀರಿರೋ ಕನ್ಸುಗಳನ್ನು ಕೂಡ ಅಚೀವ್ ಮಾಡಿಸುತ್ತೆ. ಏನಾದ್ರೂ ನಾವು ನಮ್ಮ ಈಗೋನ ಕರೆಕ್ಟ್ ಆಗಿರೋ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ಐ ರಿಪೀಟ್, ನಾವೇನ್ ಬೇಕಾದ್ರೂ ಮಾಡ್ಬೋದು. ಇದ್ರ ಸಲುವಾಗಿ ನಮ್ಮ ಈಗೋನ ನಾವು ಪೂರ್ತಿಯಾಗಿ ತಿಳ್ಕೊಳ್ಬೇಕು. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಒಂದು ಸ್ಟೆಪ್ ಕೂಡ ಮಿಸ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಸೊ ಈಗೋನ ಡಿಕೋಡ್ ಮಾಡೋದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕು ಈಗೋ ಅಂದ್ರೆ ಏನು ಅಂತ. ಸೊ ಈಗೋ ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಪ್ರತಿಯೊಬ್ಬ ವ್ಯಕ್ತಿದು ಲೈಫಿನ ಭಾಗ ಆಗಿದೆ. ಈ ಈಗೋ ಯಾವಾಗ ಬೇಕಾದರೂ ಬರ್ಬೋದು, ಯಾವುದೇ ಸಿಚುವೇಶನಲ್ಲಿ ಬೇಕಾದರೂ ಬರ್ಬೋದು. ಯಾರಾದರೂ ನಮ್ಮ ವ್ಯಾಲ್ಯೂನ ಇಗ್ನೋರ್ ಮಾಡಿದ್ರೆ, ನಮ್ಮ ಪ್ರೀತಿನ ಕಾಮಿಡಿ ಮಾಡಿದ್ರೆ, ನಮ್ಮ ಫೀಲಿಂಗ್ಸ್ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ, ಮನೆಯವರಿಂದನೇ ಡಿಸ್ರೆಸ್ಪೆಕ್ಟ್ ಆದರೆ, ನಮ್ಮ ಫ್ರೆಂಡು ನಮ್ಮ ಟ್ರಸ್ಟ್ನ ಮುರಿದ್ರೆ, ಸೊ ಇದ್ರ ಸಲುವಾಗಿ ಜಗತ್ತು ಇದನ್ನು ಒಂದು ನೆಗೆಟಿವ್ ಬ್ಯಾಚ್ ಕೊಟ್ಟಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಸಿಟಿವ್ಗಿಂತ ಜಾಸ್ತಿ ಪವರ್ಫುಲ್ ನೆಗೆಟಿವ್ ಇರುತ್ತೆ. ಯಾವುದೇ ವ್ಯಕ್ತಿ ನೆಗೆಟಿವ್ ಫಾರ್ಮಲ್ಲಿ ಸ್ಟ್ರೆಸ್ಸಲ್ಲಿದ್ದಾಗ ಬಂದು ಸೂಸೈಡ್ ಮಾಡ್ಕೊತಾನೆ. ಆದರೆ ಚೆನ್ನಾಗಿದ್ದಾಗ ಆ ವ್ಯಕ್ತಿ ಒಂದು ಚಿಕ್ಕ ಗಾಯ ಕೂಡ ತಡ್ಕೊಳ್ಳಲ್ಲ. ಸೇಮ್ ಅದೇ ಥರ ಈಗೋನು ಕೂಡ ಒಂದು ನೆಗೆಟಿವ್ ಎನರ್ಜಿ, ಆದರೆ ಅದರಲ್ಲಿ ಸ್ಟ್ರೆಂತ್ ಇದೆ. ಪ್ರಶ್ನೆ ಏನಪ್ಪಾ ಅಂದರೆ ನೆಗೆಟಿವ್ ಎನರ್ಜಿಲಿ ಎಷ್ಟು ಪವರ್ ಇದೆ ಅಂದರೆ ಅದನ್ನು ನಾವು ಬಿಲ್ಡ್ ಮಾಡ್ಕೊಳಕ್ಕಾಗಲ್ವಾ? ಸಕ್ಸಸ್ನ ಪಡ್ಕೊಳಕ್ಕಾಗಲ್ವಾ? ಆನ್ಸರ್ ಈಸ್ ಎಸ್, ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಈಗೋದು ನೆಗೆಟಿವ್ ಸೈಡು ಮತ್ತು ಪಾಸಿಟಿವ್ ಸೈಡ್ನ ಅರ್ಥ ಮಾಡ್ಕೊಳ್ಬೇಕು. ತಿಳ್ಕೊಳ್ಬೇಕು. ಸೊ ಈಗೋದು ಪಾಸಿಟಿವ್ ಸೈಡ್ ತಿಳ್ಕೊಳ್ಳೋಕ್ಕಿಂತ ಮೊದಲು ನೆಗೆಟಿವ್ ಸೈಡ್ ತಿಳ್ಕೊಳ್ಳೋಣ. ಸೊ ಯಾವತ್ತಾದರೂ ನೋಟಿಸ್ ಮಾಡಿದ್ದೀರಾ, ಈಗೋ ಹರ್ಟ್ ಆದಾಗ ನಾವು ನಮಗೋಸ್ಕರ ಆಡಲ್ಲ, ಗೆಲ್ಲೋದಕ್ಕೋಸ್ಕರ ಆಡ್ತೀವಿ, ಜನರನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಆಡ್ತೀವಿ ಆ್ಯಂಡ್ ಬದುಕ್ತೀವಿ. ಈಗೋ ನಮ್ಮನ್ನ ಕೂಲ್ಡಾಗಿ ಮಾಡುತ್ತೆ. ನಾವು ತಪ್ಪು ಮಾಡ್ತಿದ್ದೀವಿ ಅಂತ ನಾವು ನಂಬೋದೇ ಇಲ್ಲ. ಯಾರ್ದಾದ್ರೂ ಅಡ್ವೈಸ್ ಇನ್ಸಲ್ಟ್ ಅನಿಸುತ್ತೆ ಆ್ಯಂಡ್ ಸಜೆಷನ್ಸು ಚಿಕ್ಕದಾಗಿ ಕಾಣಿಸುತ್ತೆ. ಎಲ್ಲರೂ ನಮ್ಮ ಅಗೇನ್ಸ್ಟ್ ಇದ್ದಾರೆ ಅಂತ ಅನಿಸುತ್ತೆ. ಏನಾದರೂ ನಮ್ಮ ಫ್ರೆಂಡ್ ಮಾತಾಡಬೇಕು ಅಂದಾಗ ನಮ್ಮ ಈಗೋ ಹೇಳುತ್ತೆ, ಏನಾದರೂ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಅಂದರೆ ನಾನು ಚಿಕ್ಕೋನಾಗ್ತೀನಿ. ನೋಡಿ ಎಷ್ಟು ಡೇಂಜರಸ್ ಈಗೋ. ಒಂದು ಮೆಸೇಜ್ ಮಾಡೋ ಹಕ್ಕು ಕೂಡ ನಮ್ಮಿಂದ ಕಿತ್ಕೊಳ್ಳುತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೂ ಕೂಡ ಈಗೋ ಟ್ರಿಗರ್ ಆಗುತ್ತೆ. ಒಂದು ಚಿಕ್ಕ ಮೆಸೇಜು, ಕ್ಷಮೆ ಆಗಿರ್ಬೋದು, ಈಗೋಯಿಂದ ಇದಷ್ಟೇ ಹಾಳಾಗಲ್ಲ. ಸಂಬಂಧ, ಆಪರ್ಚುನಿಟಿ, ಚಾನ್ಸ್ ಕೂಡ ಮಿಸ್ ಆಗುತ್ತೆ. ಅದು ಕೂಡ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಕೈಯಿಂದ ಹೋಗುತ್ತೆ. ಸತ್ಯ ಏನಂದ್ರೆ ಈಗೋ ಸಕ್ಸಸ್ಗಿಂತ ಜಾಸ್ತಿ ಫೇಲಿಯರ್ ತರುತ್ತೆ. ಈಗೋ ನಾವು ಕಲಿಯೋ ಹಕ್ಕು ಕೂಡ ಕಿತ್ಕೊಳ್ಳುತ್ತೆ. ಅನ್ಸುತ್ತೆ ನಮ್ಗೆಲ್ಲಾನು ಗೊತ್ತು ಅಂತ. ಅದೇ ಯೋಚನೆ ನಮ್ಮ ಜೀವನನ ಹಾಳು ಮಾಡುತ್ತೆ. ಈಗೋ ನಮ್ಮನ್ನ ಅಂಥ ಜಗತ್ತಲ್ಲಿ ಹಾಕುತ್ತೆ, ಅಲ್ಲಿ ಯಾರ್ದು ಕನೆಕ್ಷನ್ಸ್ ಇರಲ್ಲ ಆ್ಯಂಡ್ ಯಾರು ಇರಲ್ಲ, ಯಾವುದೇ ಸಂಬಂಧನೂ ಇರಲ್ಲ. ಬರೀ ನಮ್ಮೊಳಗೆ ನಾವಿರ್ತೀವಿ, ಎಲ್ಲರೂ ಇಗ್ನೋರ್ ಮಾಡ್ತೀವಿ. ಆ್ಯಂಡ್ ಎಲ್ಲಕ್ಕಿಂತ ದೊಡ್ಡ ಮಾತು, ನೀವು ಈಗೋಲ್ಲಿ ಗೆಲ್ತೀರಾ ಆದರೆ ಲೈಫಲ್ಲಿ ಸೋಲ್ತೀರಾ. ಈಗೋ ಯಾವಾಗಲೂ ಕೆಟ್ಟದಾಗೇ ಇರಲ್ಲ. ಸೊ ಈಗೋಗೆ ಹಾಳು ಮಾಡೋ ಶಕ್ತಿ ಇದೆ ಅಂದಮೇಲೆ ಸರಿ ಮಾಡೋ ಶಕ್ತಿನೂ ಇರುತ್ತೆ. ಯಾವಾಗ ಜಗತ್ತು ನಮ್ಮನ್ನ ಕೆಳಗೆ ತೋರಿಸುತ್ತೋ ಆವಾಗ ನಮ್ಮ ಈಗೋ ಜ್ಞಾಪಕ ಮಾಡಿಸುತ್ತೆ, ನಾನು ಇವ್ರು ತಿಳ್ಕೊಂಡಿರೋಷ್ಟೇನು ವೀಕ್ ಅಲ್ಲ. ಸೊ ಯಾರಾದರೂ ನಮ್ಮನ್ನ ಆಗಲ್ಲ, ನಿನ್ನ ಕೈಲಾಗಲ್ಲ ಅಂತ ಹೇಳಿದ್ರೆ ಅದೇ ಈಗೋ ಹೇಳುತ್ತೆ ಒಳಗಿಂದ, ಜಸ್ಟ್ ವಾಚ್ ಮೀ ಅಂತ. ಈಗೋ ನಮಗೆ ಒಂದು ಆ ಥರ ಫ್ಯೂಲ್ ಆಗುತ್ತೆ. ನಾವು ಆಯಾಸ ಆದರೂ ಕೂಡ ಕೆಲಸ ಮಾಡಿಸುತ್ತೆ. ಅದು ನಮ್ಮೊಳಗೊಂದು ಬೆಂಕಿ ಸೃಷ್ಟಿ ಮಾಡುತ್ತೆ. ಸೊ ನಮ್ಮ ಹತ್ರ ಮೋಟಿವೇಶನ್ ಇರಲ್ಲ ಆವಾಗ. ಸೊ ಅದೇ ಈಗೋ ನಮ್ಮನ್ನ ಒಂದು ಐಡೆಂಟಿಟಿ ಕೊಡುತ್ತೆ. ನಾವು ಒಂದು ಕೆಲಸದವರು ಅಂತ ತೋರಿಸುತ್ತೆ. ನಮ್ಮ ಡ್ರೀಮ್ಸ್ನ ಲಾಯಕ್ಕಿದೀವಿ ಅಂತ ಹೇಳುತ್ತೆ. ಯಾರಾದರೂ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಒಡೆಯೋದಕ್ಕೆ ಟ್ರೈ ಮಾಡಿದ್ರೆ ಅದೇ ಈಗೋ ನಮಗೆ ಒಂದು ದೊಡ್ಡ ಶೀಲ್ಡ್ ಆಗುತ್ತೆ. ಅದೇ ಹೇಳುತ್ತೆ, ನನ್ನ ವ್ಯಾಲ್ಯೂ ನನಗೆ ಗೊತ್ತು, ನಾನು ಬೇರೆಯವ್ರ ಮಾತಿಂದ ಡಿಫೈಂಡ್ ಆಗಲ್ಲ. ನಮ್ಮ ಈಗೋ ನಮ್ಮನ್ನ ಬೆಟರ್ ಆಗಕ್ಕೆ ಹೇಳುತ್ತೆ. ಯಾಕಂದ್ರೆ ಯಾರು ಕೂಡ ನಮ್ಕಿನ್ನ ಮುಂದೆ ಹೋಗೋಕ್ಕೆ ನಾವು ಇಷ್ಟಪಡಲ್ಲ. ಆ ಈಗೋ ನಮ್ಮನ್ನ ಪ್ರತಿದಿನ ಪುಷ್ ಮಾಡುತ್ತೆ, ಕಲಿಯೋದಕ್ಕೋಸ್ಕರ, ಗ್ರೋ ಮಾಡೋದಕ್ಕೋಸ್ಕರ ಆ್ಯಂಡ್ ಫೈಟ್ ಮಾಡೋದಕ್ಕೋಸ್ಕರ. ಈಗೋನ ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ರಿಯಾಕ್ಷನ್ಸ್ನ ನೋಡಬೇಕು ಆ್ಯಂಡ್ ಪ್ರತಿಯೊಂದು ಗೆಲುವಿಗಿಂತ ಮುಂಚೆ ಯೋಚನೆ ಮಾಡಬೇಕು, ನಾನು ಏನಾದರೂ ಕಲಿತಾ ಇದ್ದೀನಾ ಅಥವಾ ಬರೀ ತೋರಿಸ್ಕೊತಾ ಇದ್ದೀನಾ ಅಂತ. ಎಲ್ಲಕ್ಕಿಂತ ಮೊದಲನೇ ಸ್ಟೆಪ್ಪು ಎಕ್ಸೆಪ್ಟೆನ್ಸ್. ಅನ್ಕೊಳ್ಳಿ ನಿಮ್ಮೊಳಗೆ ಈಗೋ ಇದೆ, ಎಲ್ರೊಳಗೂ ಇರುತ್ತೆ. ಆದರೆ ವ್ಯತ್ಯಾಸ ಅಂತ ಯಾವಾಗ ಅನ್ಸುತ್ತೆ ಅಂದರೆ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು, ಅದು ನಿಮ್ಮನ್ನಲ್ಲ. ಎಕ್ಸಾಂಪಲ್, ಯಾರಾದರೂ ನಿಮಗೆ ಪಬ್ಲಿಕ್ಕಲ್ಲಿ ಪಾಯಿಂಟ್ ಔಟ್ ಮಾಡಿದ್ರು, ಆವಾಗ ರಿಯಾಕ್ಷನ್ ಫಸ್ಟ್ ನಿಮ್ದಿರುತ್ತೆ, ಯಾರು ನನ್ನನ್ನು ಅಂತಾರೆ, ಯಾರ ಕೈಲಿ ಅನ್ನಿಸ್ಕೊಳ್ಬೇಕು ಅಂತ. ಏನಾದರೂ ನೀವು ಪಾಸ್ ಮಾಡಿ ಅವ್ನು ಯಾಕೆ ಹೇಳ್ತಾ ಇದ್ದಾನೆ, ಅವ್ನು ಕರೆಕ್ಟ್ ಹೇಳ್ತಿದ್ದಾನ ತಪ್ಪು ಹೇಳ್ತಿದ್ದಾನ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಈಗೋನ ಕಂಟ್ರೋಲ್ ಮಾಡ್ತಿದ್ದೀರಾ. ಸೊ ಈಗೋನ ಕಂಟ್ರೋಲ್ ಮಾಡೋಕ್ಕೆ ನೆಕ್ಸ್ಟ್ ದಾರಿ ಏನಂದರೆ ಲರ್ನಿಂಗ್ ಮೈಂಡ್ ಸೆಟ್.
ಪ್ರತಿಯೊಂದು ಸಿಚುವೇಶನಲ್ಲೂ ನಾನೇನು ಕಲಿಬೋದು ಅಂತ ಯೋಚನೆ ಮಾಡಿ. ಈಗೋ ಹೇಳುತ್ತೆ ನನಗೆಲ್ಲಾನು ಗೊತ್ತು, ನಾನೆಲ್ಲಾನು ಕಲ್ತಿದ್ದೀನಿ ಅಂತ. ಆದರೆ ಗ್ರೋತ್ ಮೈಂಡ್ಸೆಟ್ ಹೇಳುತ್ತೆ ನಾನು ಇನ್ನೂ ಕಲಿಬೇಕು. ಎಲ್ಲಿವರೆಗೂ ನಾವು ಕಲಿಯೋದಕ್ಕೆ ಓಪನ್ ಆಗಲ್ವೋ ಅಲ್ಲಿವರೆಗೂ ಈಗೋ ನಮ್ಮ ಪ್ರೋಗ್ರೆಸ್ನ ಸೈಲೆಂಟಾಗಿ ಹಾಳು ಮಾಡುತ್ತೆ. 3ನೇ ರೂಲು, ಫೀಲ್ಡ್ ಬ್ಯಾಕ್ ತೊಗೊಳೋದನ್ನ ಕಲೀರಿ. ಯಾರು ನಮಗೆ ಸತ್ಯ ಹೇಳ್ತಾರೋ ಅವ್ರು ನಮ್ಮ ಶತ್ರುಗಳಲ್ಲ, ಅವ್ರು ನಮ್ಮ ನಿಜವಾದ ಕನ್ನಡಿಗಳು. ಅವರಿಂದ ಓಡೋಗೋದನ್ನ ಬಿಡಿ, ಅವರಿಂದ ಕಲೀರಿ. ಒಂದೊಂದ್ಸಲ ಸೈಲೆಂಟ್ ಆಗಿರೋದು ಎಲ್ಲಕ್ಕಿಂತ ದೊಡ್ಡ ಈಗೋ ಕಂಟ್ರೋಲು. ಯಾವಾಗ ನಾವು ಪ್ರೂವ್ ಮಾಡಲ್ವೋ, ಜಸ್ಟಿಫೈ ಮಾಡಲ್ವೋ, ಆವಾಗ ನಮ್ಮ ಆ್ಯಕ್ಷನ್ಸ್ ಮಾತಾಡುತ್ತೆ. ಅದೇ ನಮ್ಮ ದೊಡ್ಡ ಒಂದು ಸ್ಟ್ರೆಂತ್ ಆಗುತ್ತೆ. ಈಗೋನ ತಡೆಯೋ ಅವಶ್ಯಕತೆ ಇಲ್ಲ, ಅದರ ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ಸಾಕು. ಈಗೋ ಜೊತೆ ಏನಾದರೂ ಹೋರಾಡಿದ್ರೆ ಆಯಾಸನೆ ಮಾಡ್ಕೊತೀವಿ, ಗೆಲ್ಲಕ್ಕಾಗಲ್ಲ. ಅದೇನಾದರೂ ಅದನ್ನು ಲೀಡ್ ಮಾಡೋದನ್ನ ಕಲ್ತ್ರೆ ಅದು ನಮ್ಮ ಎನರ್ಜಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ನಾವು ಈಗೋ ನಮ್ಮ ಎಲ್ಲಕ್ಕಿಂತ ದೊಡ್ಡ ಶತ್ರುನೂ ಆಗುತ್ತೆ ಆ್ಯಂಡ್ ಎಲ್ಲಕ್ಕಿಂತ ದೊಡ್ಡ ಪವರು ಆಗುತ್ತೆ. ಆದರೆ ವ್ಯತ್ಯಾಸ ಇಷ್ಟೇ, ನಾವು ಅದನ್ನು ಕಂಟ್ರೋಲ್ ಮಾಡ್ತೀವೋ ಅದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೋ. ಜೀವನದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಈಗೋ ಟೆಸ್ಟ್ ಆಗುತ್ತೆ. ಒಂದೊಂದು ಸಲ ಸಕ್ಸಸ್ ಸಿಕ್ಕಾಗ, ಒಂದೊಂದು ಸಲ ಇನ್ಸಲ್ಟ್ ಆದಾಗ, ಒಂದೊಂದು ಸಲ ಫೇಲ್ಯೂರ್ ಆದಾಗ, ಒಂದೊಂದು ಸಲ ಇಗ್ನೋರ್ ಆದಾಗ, ಸಲ ಎಲ್ಲನೂ ಗೆದ್ದಾಗ, ಒಂದೊಂದು ಸಲ ಎಲ್ಲನೂ ಕಳ್ಕೊಂಡಾಗ. ಈಗೋದು ನೆಗೆಟಿವ್ ಸೈಡ್ ಹೇಳುತ್ತೆ ಯಾರು ನನ್ನನ್ನು ತೆಳಕ್ಕೆ ತೋರಿಸ್ಬಾರ್ದು ಅಂತ. ಈಗೋದು ಪಾಸಿಟಿವ್ ಸೈಡ್ ಹೇಳುತ್ತೆ ನಾನು ಕಲಿಯೋದಕ್ಕೋಸ್ಕರ ತಲೆ ಬಾಗ್ತೀನಿ ಅಂತ. ಸೊ ಯೋಚನೆ ಮಾಡಿ, ನಿಮ್ಮ ಈಗೋ ನಿಮ್ಮನ್ನು ಮೇಲೊಯ್ತಿದೆಯಾ ಕೆಳಗೆ ಹೋಯ್ತಿದೆಯಾ ಅಂತ. ಸೊ ಆವಾಗಲೇ ನಿಜವಾದ ಕಮ್ಬ್ಯಾಕ್ ಆಗೋದು.